ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದುಬಿಟ್ಟು ಮೀನು ಫ್ರೈ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ. ಫಸ್ಟ್ ಒಂದು ಬೌಲ್ ತಗೊಂಡು ಒಂದು 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೋಬೇಕು. ಸಿಂಪಲ್ ಮಸಾಲ ಇದು. 1.5 ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ಆ್ಯಡ್ ಮಾಡಬೇಕು. ನೆಕ್ಸ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೋಬೇಕು. ಸಿಂಪಲ್ ಮಸಾಲ ಹಾಕಿಬಿಟ್ಟು ರುಚಿಯಾಗಿ ಮಾಡ್ಕೊಳ್ಳೋಣ. ಇದು ಫಿಶ್ ಫ್ರೈ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಒಂದು ಅರ್ಧ ಚಕ್ಕೆಯಷ್ಟು ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು ಸಾಕು. ಯಾಕಂದರೆ ನಾವು ಅರ್ಧ ಕೆ ಜಿಗೆ ಮಾಡ್ತಾ ಇರೋದು. ಅರ್ಧ ನಿಂಬೆಹಣ್ಣು ಸಾಕು, ತುಂಬ ಚೆನ್ನಾಗಿರುತ್ತೆ. ಇದು ಸಿಂಪಲ್ ಮಸಾಲ ಹಾಕ್ತಾಯಿದ್ದೀವಿ. ಜಾಸ್ತಿ ಓವರಾಗೂ ಮಸಾಲ ಹಾಕಿದ್ರೂ ಟೇಸ್ಟ್ ಬರೋದಿಲ್ಲ. ಇವಾಗ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮಸಾಲ ಎಲ್ಲ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಾ ಪೌಡ್ರ್ ಹಾಕಿದ್ದೀನಿ ನಾನು ಆಲ್ರೆಡಿ. ಇವಾಗ ಇದಕ್ಕೇ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕಬೇಕು. ನೀರು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಬೇಕು ನೀಟಾಗಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದಕ್ಕೆ ಫ್ರೆಶ್ಶಾಗಿ ಅವಾಗೆ ರುಬ್ಬಿ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಟಾಕ್ ಇರೋದು ಪಾಕೆಟ್ದೆಲ್ಲ ಹಾಕಬಾರ್ದು, ಫ್ಲೇವರ್ ಚೆನ್ನಾಗಿರೋದಿಲ್ಲ. ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಕೆ ಜಿಗಾಗಷ್ಟು ಅಷ್ಟೇ ಅದು ಮಸಾಲ ನಾವು ರೆಡಿ ಮಾಡಿರೋದು. ಇವಾಗ ನೀಟಾಗಿ ಮೀನು ನೋಡಿ ಎಷ್ಟು ನೀಟಾಗಿ ತೊಳೆದಿದ್ದೀವಿ. ಒಂಚೂರು ಹೊಲಸು ವಾಸನೆ ಇಲ್ಲ, ಒಂಚೂರು ಗಲೀಜು ಇಲ್ಲ ನೋಡಿ. ಆ ಮಿಡಲಲ್ಲಿ ಇರುತ್ತಲ್ಲ, ಆ ಕಪ್ಪುದೆಲ್ಲ ಹೋಗಿಬಿಡಬೇಕು. ಆ ಥರ ನಾವು ಮೀನು ನೀಟಾಗಿ ವಾಶ್ ಮಾಡಬೇಕು. ಇವಾಗ ರೆಡಿ ಮಾಡಿಕೊಂಡು ಇಟ್ಕೊಂಡಿರೋ ಅಂಥ ಮಸಾಲೆನ ಈ ರೀತಿ ಎಲ್ಲ ಮ್ಯಾಗ್ನೇಟ್ ಮಾಡ್ಕೋಬೇಕು. ಒಂದು ಫುಲ್ಲು ನೀಟಾಗಿ ಮ್ಯಾಗ್ನೇಟ್ ಮಾಡಿದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಪೀಸಸ್ಗೆ. 1 ಅವರು 2 ಅವರು ಇಟ್ಕೊಂಡು ನೀಟಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಂತರ ಆಮೇಲೆ ನಾವು ಫ್ರೈ ಮಾಡ್ಕೋಬೋದು. ಇದು ಮೀನು ಬಂದುಬಿಟ್ಟು ರಗು, ತುಂಬ ಚೆನ್ನಾಗಿರುತ್ತೆ. ರಗು ಬಾಂಗಡ ಎಲ್ಲ ಚೆನ್ನಾಗಿರುತ್ತೆ ಮೀನು. ಈ ರೀತಿ ಎಲ್ಲ ಮ್ಯಾಗ್ನೇಟ್ ಮಾಡಿ ಇಟ್ಕೊಬೇಕು. ಇದು ಸಿಂಪಲಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ಈ ಮಸಾಲ. ಇದಕ್ಕೆ ನಾವು ಅಡಿಷ್ನಲಾಗಿ ಏನೂ ಆ್ಯಡ್ ಮಾಡಿಲ್ಲ. ಮೊಟ್ಟೆ ಹಾಕಿಲ್ಲ, ಇದಕ್ಕೆ ಕಾರ್ನ್ಫ್ಲೋರ್ ಹಾಕಿಲ್ಲ. ಸಿಂಪಲ್ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು 1 ಅವರಷ್ಟು ಮ್ಯಾಗ್ನೇಟ್ ಮಾಡಿ ಸೈಡ್ಗೆ ತಿಕ್ಕೊಳ್ಳೋಣ. ಇವಾಗ ದಪ್ಪ ಇರಬೇಕು ತಳ ಎಲ್ಲ. ಪ್ಯಾನು ತುಂಬ ಮಂದ ಇರಬೇಕು. ಮಂದ ಇರೋದೇ ಇಟ್ಕೊಬೇಕು ಫ್ರೈಗೆಲ್ಲನೂ. ಆವಾಗ ಸೀದೋಗಲ್ಲ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಮೀನು ಫ್ರೈ ಮಾಡಬೇಕಾದ್ರೆ. ಒಂದು 5-6 ಟೀ ಸ್ಪೂನಷ್ಟು ನೀವು ಎಣ್ಣೆನ ಹಾಕಬೇಕು. ಎಣ್ಣೆ ಬಿಸಿ ಆಗ್ತಾಯಿದೆ. ಇವಾಗ ಪೀಸಸ್ ಎಲ್ಲ ಮ್ಯಾಗ್ನೇಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಪೀಸೆಲ್ಲ ಈ ರೀತಿ. ಇದಕ್ಕೆ ಬೇರೆ ಮಸಾಲೆ ಏನೂ ಹಾಕಿಲ್ಲ, ಅಂಗಡಿ ಮಸಾಲೆ ಇದ್ದಿದ್ದು ಬೇಡ, ಚೆನ್ನಾಗಿರಲ್ಲ. ಈ ರೀತಿ ಸಿಂಪಲ್ ಮಸಾಲೆ ಫ್ರೈ ಬ್ಯಾಚುಲರ್ ಮಾಡ್ಕೋಬೋದು, ಯಾರು ಬೇಕಾದರೂ ಮಾಡ್ಕೋಬೋದು ಈಸಿಯಾಗಿ. ಮಸಾಲೆ ಎಲ್ಲ ನೋಡಿ, ಜಾಸ್ತಿ ಎಣ್ಣೆನೂ ಹಾಕಬಾರ್ದು, ಡೀಪ್ ಫ್ರೈ ಮಾಡ್ಕೊಳಕ್ಕೆ ಹೋಗಬಾರ್ದು. ಸೈಡ್ಸ್ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ಅದು ಫ್ರೈ ಆಗಬೇಕು. ಹೆಂಗಾಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಮಗೆ ಪೀಸ್ ಮುಟ್ಟಿದ ತಕ್ಷಣ ಹಿಂಗೆ ತುಂಬ ಗಟ್ಟಿ ಇರುತ್ತೆ, ತುಂಬ ಒಂಥರ ತುಂಬ ಚೆನ್ನಾಗಿರುತ್ತೆ ಪೀಸಸ್ಸು. ಆವಾಗಲೇ ಫ್ರೈ ಆಗಿದೆ. ನೀಟಾಗಿ ಕ್ರಿಸ್ಪಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆಲ್ಲನೂ. ಮಸಾಲೆ ಎಲ್ಲ ಹಿಡಿದಿದೆ ನೋಡಿ ಪೀಸ್ಗೆ. ಈ ರೀತಿ ಕೆಂಪು ಬಣ್ಣವನ್ನು ಬರಬೇಕದು. ಕೆಂಪು ಬಣ್ಣಕ್ಕೆ ಈ ರೀತಿ ಪೀಸ್ ಸೈಡ್ಸ್ ಎಡ್ಜಸ್ ಎಲ್ಲ ನಾವು ಈ ರೀತಿ ಇದರಿಂದ ಚೌಟಲ್ಲಿ ತಿರುಗಿಸಿ ಮಾಡಬೇಕು ನೋಡಿ ಫ್ರೆಂಡ್ಸ್. ನಿಂಬೆಹಣ್ಣು ಈರುಳ್ಳಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಪೀಸಸ್ ನೋಡಿ ಎಷ್ಟು ಚೆನ್ನಾಗಿದೆ ಕ್ರಿಸ್ಪಿಯಾಗಿ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.